ವೇದಿಕೆ ಮೇಲೆ ಆಸೀನರಾಗಿರುವಂತಹ ಮಂಗಳೂರು ನಗರ ಪೊಲೀಸ್ ಹಿರಿಯ ಅಧಿಕಾರಿಗಳೇ ಹಾಗೂ ಈ ಒಂದು ಕಾಲೇಜಿನ ಏನು ರಿಜಿಸ್ಟರ್ ಆಗಿರುವಂತಹ ಈಗ ತಾನೇ ನಿರ್ಮಿಸುತ್ತಿರುವಂತಹ ಮಾನ್ಯರು, ಅದೇ ರೀತಿಯಾಗಿ ಈ ಒಂದು ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು, ಇಲ್ಲಿ ನೆರೆದಿರುವಂತಹ ವಾಹನ ಮಾಲೀಕರು, ಚಾಲಕರು ಹಾಗೂ ಮಾಧ್ಯಮ ಪ್ರತಿನಿಧಿಗಳಿಗೆ ನನ್ನ ನಮಸ್ಕಾರಗಳು. ಇಲ್ಲಿವರೆಗೆ ನಮ್ಮ ದಿನೇಶ್ ಸರ್ ಹೇಳಿದ ಹಾಗೆ ಏನು ಒಂದು ನಮ್ಮ ದಂಡ ಸಂಹಿತೆಯಲ್ಲಿ ಏನೇನು ಕಾನೂನುಗಳಿದ್ದಾವೆ, ಅದೇ ರೀತಿಯಾಗಿ ಪ್ರಸ್ತುತ ಮಂಗಳೂರು ನಗರದಲ್ಲಿ ಈ ಒಂದು ಬಸ್ನಿಂದ ಆಗುತ್ತಿರುವಂತಹ ಪರಿಣಾಮಗಳ ಬಗ್ಗೆ ನಮ್ಮ ACP ಮೇಡಮ್ ಅವರು ತಮಗೆ ತುಂಬ ವಿವರವಾಗಿ ಹೇಳಿದ್ದಾರೆ. ಅದೇ ರೀತಿಯಾಗಿ ಒಂದು ಮಾನವೀಯ ನೆಲೆಯಲ್ಲಿ ಮೌಲ್ಯಯುತವಾಗಿ ಈಗ ತಾನೇ ನಿರ್ಮಿಸುವಂತಹ ನಮ್ಮ ರಿಜಿಸ್ಟರ್ ಸರ್ ತಮಗೆ ತುಂಬ ಅದ್ರ ಬಗ್ಗೆ ಮಾತನಾಡಿದ್ದಾರೆ. ನಾನಿಲ್ಲಿ ಹೆಚ್ಚು ಸಮಯ ನಿಮಗೆ ತೆಗೆದುಕೊಳ್ಳೋದಿಲ್ಲ. ತಾವು ಕೊಟ್ಟಂಥ ಏನು ಒಂದು ಈ ಮಾಹಿತಿ ಬಗ್ಗೆನೇ ನಾನು ಕೆಲವೊಂದು ತಮಗೆ ಮಾತನ್ನು ನಾನು ಹೇಳೋಕ್ಕೆ ಇಚ್ಛೆಪಡಿಸ್ತೀನಿ. ನಮ್ಮ ಈ ಒಂದು ಮಂಗಳೂರು ನಗರ ಎಲ್ಲದರಲ್ಲೂ ಪ್ರಥಮ ಅಥವಾ ದ್ವಿತೀಯ. ತಮಗೆಲ್ಲ ಗೊತ್ತಿರುವ ಹಾಗೆ ಶೈಕ್ಷಣಿಕ ರಂಗದಲ್ಲಿರ್ಬೋದು, ವೈದ್ಯಕೀಯ ಲೋಕದಲ್ಲಿರ್ಬೋದು, ಅಥವಾ ವಾಣಿಜ್ಯ ಚಟುವಟಿಕೆಯಲ್ಲಿರ್ಬೋದು ಎಲ್ಲ, ಮತ್ತು ಒಂದು ಏನು ಈ ಒಂದು ಸಾರಿಗೆ ವ್ಯವಸ್ಥೆ ಇದೆಯಲ್ಲ, ಈ ಮಂಗಳೂರಲ್ಲಿರುವಂತಹ ಸಾರಿಗೆ ವ್ಯವಸ್ಥೆ ನಮ್ಮ ರಾಜ್ಯದಲ್ಲೇ ತುಂಬ ಅತ್ಯುತ್ತಮವಾಗಿದೆ. ನಿಮ್ಮ ಏನು ಸಿಟಿ ಸರ್ವಿಸ್ ಇರ್ಬೋದು, ಅಥವಾ ಸ್ಟೇಜ್ ಕ್ಯಾರೇಜ್ ಇರ್ಬೋದು, ಕಾಂಟ್ರಾಕ್ಟ್ ಕ್ಯಾರೇಜ್ ಇರ್ಬೋದು, ಎಲ್ಲ ಕೂಡ ಮಂಗಳೂರಿನವರೇ ಅನಿಸುತ್ತೆ. 90% ಎಲ್ಲ ಬಸ್ಸು ಮಂಗಳೂರಿನವ್ರದೇ ಇದೆ. ಸೊ ಎಲ್ಲ ರಂಗದಲ್ಲಿ ಕೂಡ ತಾವು ಪ್ರಥಮ ಮತ್ತು ದ್ವಿತೀಯ ಸ್ಥಾನದಲ್ಲೇ ಇದ್ದೀರಾ. ಸೊ ಅದೇ ರೀತಿಯಾಗಿ ಒಂದು ಈ ನಮ್ಮ ಮಂಗಳೂರು ನಗರದಲ್ಲಿ ಒಟ್ಟು 1048 ಬಸ್ಗಳಿದ್ದಾವೆ. ಸಾರಿಗೆ ಬಸ್ಸು ಸಿಟಿ ಇರ್ಬೋದು, ರೂರಲ್ ಇರ್ಬೋದು. ಅದೇ ರೀತಿಯಾಗಿ KSRTCಯಿಂದ ಒಂದು 600ರಿಂದ 800 ಬಸ್ಸು ರನ್ ಆಗ್ತಾ ಇದ್ದಾವೆ. ಸ್ಕೂಲ್ಗಳಿಂದ ಒಂದು ಹತ್ತತ್ರ 1050ರಿಂದ ಅದು 1100ವರೆಗೂ ಬಸ್ಗಳು ರನ್ ಆಗ್ತಾ ಇದ್ದಾವೆ. ಮತ್ತು ಪ್ರತಿನಿತ್ಯ ಏನು ಬೆಂಗಳೂರು ಮತ್ತು ಹುಬ್ಳಿ ಧಾರವಾಡ, ಗುಲ್ಬರ್ಗ, ಬಿಜಾಪುರ, ಹೈದರಾಬಾದ, ಪುಣೆ ವಿವಿಧ ಭಾಗಗಳಿಂದ ಈ ಒಂದು ನಗರವನ್ನು ಪ್ರವೇಶಿಸುವಂತಹ ಮತ್ತು ನಗರದಿಂದ ಹೊರಡುವಂಥ ಬಸ್ ಅವು ಒಂದು 500ರಿಂದ 600 ಬಸ್ ಇರ್ಬೋದು ಅನಿಸುತ್ತೆ. ಹಾಗೆ ಪ್ರತಿನಿತ್ಯ ಇವೆಲ್ಲ ಸೇರಿಸ್ಕೊಂಡ್ರೆ ನಾವು ಅಂದಾಜು 2000 ಬಸ್ಗಳು ನಮ್ಮ ಮಂಗಳೂರು ನಗರದಲ್ಲಿ ಸಂಚರಿಸ್ತಾ ಇದ್ದಾವೆ. ಇದರಲ್ಲಿ ಒಂದು ಬಸ್ಸಲ್ಲಿ ನಾವು ಮಿನಿಮಮ್ 50 ಜನ ಅಂತ ತಿಳ್ಕೊಂಡ್ರೂ 1.5ರಿಂದ 2 ಲಕ್ಷ ಜನ ಪ್ರತಿನಿತ್ಯ ಈ ಒಂದು ಸಾರಿಗೆ ವ್ಯವಸ್ಥೆ ಮೇಲೆ ಅವಲಂಬಿತರಾಗಿದ್ದಾರೆ. ಅವರೆಲ್ಲ ಅವಲಂಬಿತರಾಗಿರೋದು ಈ ಒಂದು ನಮ್ಮ ಏನು ಸಾರಥಿಗಳಾದಂಥ ಡ್ರೈವರ್ ಮತ್ತು ಅವರಿಗೆ ಸಹಕಾರಿಯಾಗಿ ಕೆಲಸ ನಿರ್ವಹಿಸುವಂತಹ ಕಂಡಕ್ಟರ್ಗಳು. ನೋಡಿ, ಈ ಸರಿ ಎಲ್ಲ ಕೂತವರೆಲ್ಲ ನಮ್ಮಂಗೆ ಯಂಗ್ಸ್ಟರ್ಸ್ ಇದ್ದಾರೆ, ಮಿಡ್ಲಲ್ಲಿ ಕೂತವರೆಲ್ಲ ಸ್ವಲ್ಪ ಯಜಮಾನ್ರು ಇದ್ದಾರೆ. ಸೊ ಅವರೆಲ್ಲ ನೀಟಾಗಿ ಕೇಳ್ತಾ ಇದ್ದಾರೆ. ಯಂಗ್ಸ್ಟರ್ಸ್ಗೆ ನಾವು ಏನು ಹೇಳೋದು ಅವಶ್ಯಕತೆ ಇಲ್ಲ ಅನ್ಸುತ್ತೆ, ಹೌದಲ್ಲ? ಎಲ್ಲರಿಗೂ ನಿದ್ದೆ ಬರ್ತಾ ಇದೆಯಾ? ಹೇಗೆ ನಿದ್ದೆ ಬರ್ತಾ ಇದೆಯಾ? ಬೇಡಲ್ವಾ ನಾವು ಹೇಳೋದು ನಿಮಗೆ? ಏಕೆಂದರೆ ಈ ಒಂದು ನಮ್ಮ ಪೀಳಿಗೆ ಸರ್ದೆಲ್ಲ ಅವರೆಲ್ಲ ತುಂಬ ನಮ್ಮಕ್ಕಿಂತ ಒಂದು ಪೀಳಿಗೆ ಮುಂದೆ, ಬಟ್ ನಾವೆಲ್ಲ ಈಗ 30ಸಲ್ಲಿ ಇರೋರು. ಸೊ ನಮ್ಮ ಪೀಳಿಗೆಯಲ್ಲಿ 20s 30s ಏನಿದ್ದೇವೆ ನಾವು ಯಾರ ಮಾತು ಕೇಳಲ್ಲ, ಯಾರಿಗೂ ನಮಗೆ ಅವಶ್ಯಕತೆ ಇಲ್ಲ, ಹೌದಲ್ವಾ? ಯಾರ ಮಾತು ಕೇಳೋ ಅವಶ್ಯಕತೆ ಇಲ್ಲ, ನಮಗೆಲ್ಲ ಗೊತ್ತು, ಹೌದಲ್ವಾ? ಹೇಗೆ ಡ್ರೈವ್ ಮಾಡ್ಬೇಕು ಅನ್ನೋದು ಗೊತ್ತು, ನಮ್ಗೆ ಎಲ್ಲಿ ಸ್ಟಾಪ್ ಮಾಡ್ಬೇಕು ಅನ್ನೋದು ಗೊತ್ತು, ಯಾವಾಗ ಹತ್ತಿಸ್ಕೊಳ್ಬೇಕು ಅನ್ನೋದು ಗೊತ್ತು, ಅಲ್ವಾ? ಟಿಕೆಟ್ ಕೊಡೋದು ಬೇಡವೋ? ಈ ಒಂದು ಸಮಸ್ಯೆ ಇಲ್ಲಿ ಈ ಒಂದು ನಮ್ಮ ಪೀಳಿಗೆಯಿಂದನೇ ನಾವು ಎಷ್ಟೋ ಟೆಕ್ನಾಲಜಿಯಲ್ಲಿ ತುಂಬ ಅಡ್ವಾನ್ಸ್ ಇದ್ದೀವಿ. ಈಗ ತಮ್ಮೆಲ್ಲ ಬಸ್ಗಳಲ್ಲಿ ಗೊತ್ತಿರ್ಬೋದು, ಎಲ್ಲ ಬಸ್ಗಳಲ್ಲೂ CC ಕ್ಯಾಮ್ರಾ ಇದ್ದಾವೆ. ಈಗ ಹಂಗೆ ನಾನು ನಮ್ಮ ಬಸ್ ಮಾಲಕರ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೆ. ಮೊದಲಾದರೆ ಅವರು ಪ್ರತಿಯೊಂದು ಬಸ್ನ ಫಿಸಿಕಲಿ ಇನ್ಸ್ಪೆಕ್ಷನ್ ಮಾಡಿ ಏನಿದೆ ರಿಪೋರ್ಟ್ನ ತೊಗೊಳ್ಬೇಕಿತ್ತು. ಬಟ್ ಈಗ ಆಗಲ್ಲ, ಅವ್ರು ಮೊಬೈಲಲ್ಲೇ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ತಮ್ಮ ಏನು ಬಸ್ಸಲ್ಲಿರುವಂಥ ಕ್ಯಾಮ್ರಾ ವಿತ್ ವಾಯ್ಸ್ ಬರುತ್ತೆ. ಈಗ ಏನೇನು ನಡೀತಾ ಇದೆ ಅನ್ನೋ ಪ್ರತಿಯೊಂದು ದಿನದ, ಗಂಟೆಯ, ಸೆಕೆಂಡ್ನ ಚಲನವಲನಗಳನ್ನು ನಮ್ಮ ವಾಹನ ಮಾಲಕರು ಅದನ್ನು ವಿಶ್ಲೇಷಿಸಬಹುದಾಗಿದೆ. ತಾವೆಲ್ಲ ನೋಡಿಕೊಂಡು ಸರಿಯಾದ ಮಾರ್ಗದರ್ಶನ, ಏಕೆಂದರೆ ಈ ಒಂದು ಪೊಲೀಸ್ ಇಲಾಖೆ ಮತ್ತು ಸಾರಿಗೆ ಇಲಾಖೆಯಲ್ಲಿ ನಾವಿರೋದು ಬೆರಳೆಣಿಕೆ ಅಷ್ಟೇ. ಈಗ 2000-3000 ಬಸ್ನ ನಾವು ಕಂಟ್ರೋಲ್ ಮಾಡೋಕ್ಕೆ ನಾವಿರೋದು ಒಂದು 10ರಿಂದ 15 ಜನ ಆಫೀಸರ್ಸ್ ಇದ್ದೀವಿ. ಸೊ ಅದಕ್ಕಿಂತ ತಮ್ಮಲ್ಲಿ ಏನಿದೆ ಈ ಒಂದು ವ್ಯವಸ್ಥೆ, ತಾವೇನು ಎಲ್ಲ ಬಸ್ಗಳಲ್ಲಿ CC ಕ್ಯಾಮ್ರಾ ಹಾಕ್ಸಿದ್ದೀರಾ, GPS ಇದೆ, ತಾವೆಲ್ಲ ಅದನ್ನು ಸ್ವಲ್ಪ ಮಾನಿಟ್ರ್ ಮಾಡಿ ರಿಯಲ್ ಟೈಮಲ್ಲಿ. ಏಕೆಂದರೆ ನಾವು ಬರೋದ್ರೆ ಬರೀ ಪೆನಲ್ಟಿ ಹಾಕಬೇಕಾಗತ್ತೆ.
ನೀವು ಪೆನಲ್ಟಿ ಕಟ್ಟಕ್ಕೆ ರೆಡಿ ಇದ್ದರೆ ನಾವು ಅದನ್ನು ಇಂಟಿಗ್ರೇಟ್ ಮಾಡಿಕೊಂಡು, ಈಗ ನಮ್ಮ ಮೊನ್ನೆ ಒಂದು DC ಸಾಹೇಬ್ ಹೇಳಿದರು, ನಮ್ಮ ಕಮಾಂಡಿಂಗ್ ಸೆಂಟರ್ಗಳಲ್ಲಿ ನಿಮ್ಮಲ್ಲಿ ಈಗ ನಮ್ಮದು ಒಂದು ಬರ್ತಾ ಇದೆ VLTD, ವೆಹಿಕಲ್ ಲೊಕೇಶನ್ ಆ್ಯಂಡ್ ಡ್ರೈವಿಂಗ್ ಸಿಸ್ಟಮ್ ಅಂತ VLTD ಬರ್ತಾ ಇದೆ, ಟ್ರ್ಯಾಕಿಂಗ್ ಡಿವೈಸ್ ಅಂತ ಬರ್ತಾ ಇದೆ. ಸೊ ಅದನ್ನು ಅಳವಡಿಸಿದ್ರೆ ನಿಮ್ಮದು ರಿಯಲ್ ಟೈಮ್ ತಾವು ಯಾವ ಟೈಮಲ್ಲಿ ಎಲ್ಲಿಂದ ಓಡ್ತಾ ಇದ್ದೀರಾ, ಎಲ್ಲಿ ಪಾರ್ಕ್ ಆಗ್ತಾ ಇದೆ, ಏನು ಎಲ್ಲ ರಿಯಲ್ ಟೈಮ್ನ ನಮ್ಮ ಏನು ಸ್ಮಾರ್ಟ್ ಸಿಟಿಯಲ್ಲಿದೆ ಆ ಕಮಾಂಡ್ ಸೆಂಟರ್ಗೆ ಲಿಂಕ್ ಮಾಡಿಬಿಟ್ರೆ ನೀವು ಅವಾಗ ಈ ವೈಲೇಷನ್ಸ್ ನಾವು ನಿಮಗೆ ಹೇಳಬೇಕಾಗಿಲ್ಲ, ಏನು ಬೇಕಲ್ಲ. ನಮ್ಮ ದಿನೇಶ್ ಸರ್ ಹೇಳಿದಂಗೆ ಆಲ್ರೆಡಿ ನಮ್ಮದು ವಾಹನ್ ಇಂಟಗ್ರೇಟೆಡ್ ಇದೆ. ಚಲನ್ ಆಟೋಮೆಟಿಕ್ಲಿ ನೀವು ಎಷ್ಟು ವೈಲೇಷನ್ ಮಾಡ್ತಾ ಇರ್ತೀರಾ ಅಷ್ಟು ಚಲನ್ನು ನಿಮ್ಮ ಮನೆಗೆ ಈಗ ಕ್ರೆಡಿಟ್ ಆಗ್ತಾ ಹೋಗ್ತಾ ಇರುತ್ತೆ, ನೀವು ಅದನ್ನು ಪೇ ಮಾಡ್ತಾ ಬರಬೇಕಾಗುತ್ತೆ. ಸೊ ಆದ್ದರಿಂದ ಮುಂದಿನ ದಿನಗಳಲ್ಲಿ ಏನು ಈಗ ನಮ್ಮ ಟೆಕ್ನಾಲಜಿ ತುಂಬ ಇಂಪ್ರೂವ್ ಆಗ್ತಾ ಇದೆ, ನಿಮ್ಮಲ್ಲಿರುವಂಥ ಈ ಟೆಕ್ನಾಲಜಿ ಬಳಸಿಕೊಂಡು ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಏನು ಅಂದರೆ ಈ ಅಪರಾಧ ಮತ್ತು ಪ್ರಕರಣಗಳನ್ನು ಕಡಿಮೆ ಮಾಡಬೇಕಾಗಿದೆ. ಏಕೆಂದರೆ ನಮಗೆ ಟಾರ್ಗೆಟ್ ಇರುತ್ತೆ, ನಾವು ಕೊಡ್ತೀವಿ, ಬಟ್ ಆ ಟಾರ್ಗೆಟ್ಗಿಂತ ಇಲ್ಲಿ ಏನು ಈ 3 ಲಕ್ಷ ಜನ 4 ಲಕ್ಷ ಜನ ಸವಾರಿ ಮಾಡ್ತಾ ಇದ್ದಾರೆ ಅವರ ಒಂದು ಸುರಕ್ಷತೆ ತುಂಬ ಅತಿ ಮುಖ್ಯ. ತಾವೆಲ್ಲ ಈಗ ನಮ್ಮಲ್ಲಿ ನೋಡ್ತಾ ಇದ್ದಾರೆ ಪರ್ ಡೇ ಒಂದು 30ರಿಂದ 40 ಕಾರ್ ರಿಜಿಸ್ಟರ್ ಆಗುತ್ತೆ, 150ರಿಂದ 200 ಬೈಕ್ ರಿಜಿಸ್ಟರ್ ಆಗ್ತಾ ಇದ್ದಾವೆ. ಎಲ್ಲ ಸೇರಿಸಿದ್ರೆ ಹತ್ತತ್ರ ಪರ್ ಮಂತ್ಗೆ ನಮ್ಮದು ಈ ಬಸ್ಸುಗಳ ಜೊತೆಗೆ ಆ ಕಾರುಗಳು ತಾವೆಲ್ಲಿ ಹೋದರೂ ಪ್ರತಿಯೊಂದು ಮನೆ ಮುಂದೆ ಕಾರು ಬೈಕು ಎಲ್ಲ ಕಡೆ ಕಾಣುತ್ತೆ. ಈಗ ನಮಗೆ ಅದೇನಾಗಿದೆ ಅಂದರೆ ನಮ್ಮ ನರನಾಡಿಗಳಲ್ಲಿ ಸಾರಿಗೆ ವ್ಯವಸ್ಥೆ ಹೇಗಿದೆ ಅಂದರೆ ಬೈಕು ಕಾರು ಇಲ್ಲ ಅಂದರೆ ಒಂದು ಚಿಕ್ಕ ಮಗುನು ಈಗ ಹುಟ್ಟಿರೋ ಏನೋ ಮಾತು ಬರುವಂಥ ಮಗು ಕೂಡ ನಾವು ಕರ್ಕೊಂಡು ಹೋಗೋದು ಕಷ್ಟ. ಈಗ ಅವ್ರಿಗೆ ಕಂಪಲ್ಸರಿಯಾಗಿ ಬೈಕು ಕಾರಲ್ಲೇ ನಾವು ಕರ್ಕೊಂಡು ಹೋಗ್ಬೇಕಾದಂಥ ಪರಿಸ್ಥಿತಿಗೆ ನಾವು ಬಂದಿದ್ದೀವಿ. ಅದ್ರ ಜೊತೆಗೆ ನಾವು ಒಂದು ಈ ಸುಸ್ಥಿರ ಸಾರಿಗೆಯನ್ನು ಕಂಡುಕೊಳ್ಬೇಕು. ಅದಕ್ಕೆ ತಾವೇನಿದ್ದೀರಾ ಚಾಲಕರು, ತಮ್ಮ ಒಂದು ಸಹಕಾರ ಅತಿ ಮುಖ್ಯವಾಗಿದೆ. ಈ ಮಂಗಳೂರು ನಗರದಲ್ಲಿ ತಾವು ಲೇನ್ ಡಿಸಿಪ್ಲಿನ್ ಇರ್ಬೋದು, ಈಗಾಗಲೇ ನಮ್ಮ ದಿನೇಶ್ ಸರ್ ಮತ್ತು ACP ಮೇಡಮ್ ಹೇಳಿದ ಹಾಗೆ ತಮಗಾಗಿ ಒಂದು ಬಸ್ ಬೇನ ಸಪ್ರೇಟಾಗಿ ಲೇನ್ ಡಿಸಿಪ್ಲಿನ್ಗೋಸ್ಕರ ಮಾಡಿದ್ದೀವಿ. ನಿಮ್ಮ ಏನು ನಮ್ಮ ಸ್ಟೇಟ್ ಬ್ಯಾಂಕ್ ಬಸ್ ಸ್ಟ್ಯಾಂಡ್ ಅಪೋಸಿಟೇ. ಬಟ್ ಎಷ್ಟೋ ಜನ ಆ ಬಸ್ ಬೇ ಬಿಟ್ಟು ಈ ಕಡೆ ಬರ್ತೀರಾ, ಜನರಲ್ ಟ್ರಾಫಿಕ್ಗೂ ಕಿರಿಕಿರಿ ಮಾಡ್ತಾ ಇದ್ದೀರಾ, ನಿಮ್ಮ ಸ್ಟ್ಯಾಂಡಲ್ಲೂ ಫುಲ್ಲು ಈ ಕಡೆನೂ ನಾವು ಎರಡು ಕಡೆನೂ ಸಂಚಾರ ಮಾಡಲ್ದಂಗೆ ಈಗ ತಾವು ಆ ಪರಿಸ್ಥಿತಿನ ತಂದಿರ. ದಯವಿಟ್ಟು ನಿಮಗೆ ಏನು ಡೆಡಿಕೇಟೆಡ್ ಲೈನ್ನ ಕೊಟ್ಟಿದ್ದೀರಾ ಅದನ್ನು ಉಪಯೋಗಿಸಿ ಸಾಧ್ಯವಾದಷ್ಟು ನಾವು ಸುಸ್ಥಿರವಾದ ಸಾರಿಗೆಯನ್ನು ಒಂದು ಇದು ಮಾಡೋಣ. ಅದೇ ರೀತಿಯಾಗಿ ಇಲ್ಲಿ ಕೆಲವೊಂದು ನಿಮಗೆ ನಮ್ಮ ಈ ಒಂದು ಬಸ್ ಮತ್ತು ಸಂಘದಿಂದ ಕೆಲವೊಂದು ಮಾರ್ಗದರ್ಶನ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ಕಂಪ್ಯೂಟರೈಸ್ಡ್ ಟಿಕೆಟ್ ಮಷಿನ್ ಮೂಲಕ ಪ್ರಯಾಣಿಕರಿಗೆ ಟಿಕೆಟು. ಇದರಲ್ಲಿ ಸ್ವಲ್ಪ ಸಮಸ್ಯೆ, 70% ಟಿಕೆಟ್ ಕೊಡ್ತಾ ಇದ್ರೆ ಇನ್ನು 30% ಕೊಡ್ತಾ ಇಲ್ಲ. ಸೊ ಇನ್ಮೇಲೆ ನಾವು ಮತ್ತು ಪೊಲೀಸ್ ಇಲಾಖೆ ಜಂಟಿಯಾಗಿ ಕಾರ್ಯಾಚರಣೆ ಮಾಡಿಕೊಂಡು ನಿಮಗೆ ಅದು ಯಾರು ವಿತೌಟ್ ಟಿಕೆಟ್ ಪ್ರಯಾಣ ಮಾಡಿದರೆ 500 ದಂಡ, ನೀವು ಟಿಕೆಟ್ ಕೊಡೋಲ್ಲಿ ಫೇಲ್ ಆದರೆ ನಿಮಗೆ 500 ದಂಡ ನೀವು ಕಟ್ಟಬೇಕಾಗುತ್ತೆ. ಸೊ ಅದನ್ನು ಈ ಒಂದು ವೇದಿಕೆ ಮೂಲಕ ತಮಗೆ ತಿಳಿಪಡಿಸಲು ನಾವು ಇಚ್ಛೆ ಪಡ್ತೀವಿ. ಸೊ ದಯವಿಟ್ಟು ಎಲ್ಲರೂ ಕೂಡ ಕಂಪ್ಯೂಟರೈಸ್ಡ್ ಇದೆ, ನಿಮಗೆ ವೆರಿ ಈಸಿ ಇದೆ. ಈಗ ಸ್ವಲ್ಪ ಮೊಬೈಲನ್ನು ಬಿಟ್ಟು ಟಿಕೆಟನ್ನು ಕೊಡೋದನ್ನು ನಾವು ಪ್ರಾಕ್ಟೀಸ್ನ ಮಾಡ್ಕೊಳ್ಬೇಕಾಗಿದೆ. ಎಷ್ಟೋ ಜನ ನಮ್ಮ ಯಂಗ್ಸ್ಟರ್ಸು ಈಗ ನಾವು ಏಕೆಂದರೆ ಈಗ ನಮ್ಮ DC ಸಾಹೇಬರು ಹೇಳಿದರು ಏನೇನು ವಾಹನ ಅಪಘಾತದಲ್ಲಿ ಗ್ರೀವಿಯಸ್ ಹರ್ಟ್ಗೆ ಏನಿದೆ 304A ಇವೆಲ್ಲ ನೋಡಿದಾಗ ನಾವು ಕಾರು ಚಾಲನೆ ಮಾಡೋಕ್ಕೆ ಹೋಗೋದಿಲ್ಲ, ಬೈಕ್ನು ಚಾಲನೆ ಮಾಡೋಕ್ಕೆ ಹೋಗೋದಿಲ್ಲ, ಆಟೋದಲ್ಲೇ ಅಡ್ಡಾಡ್ತೀವಿ, ಬಸ್ಸಲ್ಲೇ ಹೋಗ್ತೀವಿ, ಇಲ್ಲ ನಮ್ಮ ಸರ್ಕಾರಿ ವಾಹನದಲ್ಲೇ ಅಡ್ಡಾಡ್ತೀವಿ. ಏಕೆಂದರೆ ಕಾನೂನು ಅಷ್ಟೊಂದು ಬಿಗುವಾಗಿದೆ. ತಮಗೆಲ್ಲ ಅರಿವಿಗೆ ಬಂದಾಗ ಎಷ್ಟೋ ಸರಿ ನಮಗೆ ಪೊಲೀಸ್ ಕಮಿಷನರ್ ಆಫೀಸಿಂದ DL ಸಸ್ಪೆನ್ಷನ್ಗೆ ಬರುತ್ತೆ. ಬಟ್ ಅದನ್ನು ನಾವು ನೋಟಿಸ್ ಕಳಿಸಿದ ತಕ್ಷಣ ನೀವು ನಮ್ಮಲ್ಲಿ ಬಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದಿರ್ಬೋದು ಅಥವಾ ಬೇರೆ ಬೇರೆ ಆಯಾಮಗಳಿಂದ ನಮಗೆ ಹೇಳ್ಸೋದಿರ್ಬೋದು, ಇವೆಲ್ಲ ಪ್ರಮೇಯ ತಪ್ಪುತ್ತೆ. ತಾವು ಈ ಒಂದು ಏನು ಸಂಚಾರ ನಿಯಮಗಳನ್ನು ಉಲ್ಲಂಘನೆ ಮಾಡದೇ ಇದ್ದರೆ ಈ ಒಂದೆಲ್ಲ ಪ್ರಮೇಯ ಬರೋದಿಲ್ಲ. ಏಕೆಂದರೆ ಅದು ಒಂದ್ಸರಿ ಅದು ಪ್ರೊಸೆಸ್ ಸ್ಟಾರ್ಟ್ ಆದರೆ ನೀವೇ ನಮ್ಮ ಎಲ್ಲರನ್ನೂ ಕೂಡ ರಿಕ್ವೆಸ್ಟ್ ಮಾಡ್ತಾ ಹೋಗಬೇಕಾಗುತ್ತೆ. ಆ ರಿಕ್ವೆಸ್ಟ್ ಬದಲು ತಾವು ಒಂದು 2 ನಿಮಿಷ ತಾಳ್ಮೆಯಿಂದ ಸಂಚಾರ ನಿಯಮಗಳನ್ನು ಪಾಲನೆ ಮಾಡಿ. ಸೊ ಅದೇ ರೀತಿಯಾಗಿ ತಮ್ಮ ಕರ್ತವ್ಯಗಳೆಲ್ಲ ಗೊತ್ತಿದೆ. ಕಂಡಕ್ಟರ್ ಲೈಸೆನ್ಸ್ ಎಲ್ಲ ತೊಗೊಂಡಿದ್ದೀರಲ್ವಾ? ಎಲ್ಲರ ಹತ್ರ ಕಂಡಕ್ಟರ್ ಲೈಸೆನ್ಸ್ ಇದೆ. ಸೊ ಅದಕ್ಕೆ ನೀವು ಲೈಸೆನ್ಸ್ ತೊಗೊಳ್ಬೇಕಾದ್ರೆ ತಮಗೆ ಎಲ್ಲ ರೀತಿಯಾಗಿ ಏನು ಕರ್ತವ್ಯ ನಿಭಾಯಿಸಬೇಕನ್ನೋದು ಇವಾಗಲೇ ಗೊತ್ತಾಗಿದೆ. ಅದೇ ರೀತಿಯಾಗಿ ಇನ್ನು ಮುಂದೆ ನಾವು ಈ ಒಂದು ಸಂಘದ ಪದಾಧಿಕಾರಿಗಳೊಂದಿಗೆ ಮಾತಾಡ್ತಾ ಇನ್ಮೇಲೆ ಪ್ರತಿ ತಿಂಗಳು ಒಂದು 20 ಜನ, ಏಕೆಂದರೆ ಈಗ ನೋಡಿ ಸುಮಾರು ಬಸ್ ಆಪ್ರೇಟ್ ಆಗ್ತಾ ಇರೋದು, ಎಲ್ಲರೂ ನಾವು ಇಲ್ಲಿ ಸೇರ್ಸೋಕ್ಕಾಗೋದಿಲ್ಲ, ಅದು ಕಷ್ಟ. ಏಕೆಂದರೆ ನಿಮಗೆ ಅಲ್ಲಿ ರೂಟು ಮಿಸ್ ಆಗುತ್ತೆ ಮತ್ತು ಡ್ಯೂಟಿ ಮಿಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಯಾರು ವೀಕ್ಲಿ ಆಫ್ ಇರ್ತೀರಾ ಅಂಥವ್ರಿಗೆ ನಮ್ಮ ಮುಡಿಪುವಲ್ಲಿ ನಮ್ಮದು ಡ್ರೈವಿಂಗ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇದೆ. ಸೊ ಅದಕ್ಕೆ ನಾನು ಈ ಒಂದು ಸಂಘದ ಪದಾಧಿಕಾರಿಗಳಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ತಾವೇನು ಒಂದು ನಮಗೆ ವೀಕ್ಲಿ ಚಾರ್ಟ್ ಕೊಟ್ಟರೆ ಸೊ ಪ್ರತಿ ವೀಕು ಯಾರ್ಯಾರು ಆಫ್ ಇರ್ತಾರೆ ಒಂದೊಂದು 20 ಜನಕ್ಕೆ ನಮ್ಮ ಮುಡಿಪುವಲ್ಲಿರುವಂತಹ ನುರಿತ ತಜ್ಞರಿದ್ದಾರೆ, ಅವ್ರ ಮೂಲಕ
ಒಂದು ಏನು ಈ ಕಾರ್ಯಗಾರನ ವರ್ಷ ಪೂರ್ತಿ, ಏಕೆಂದರೆ ಇದು ಬರೀ ಒಂದಿನಕ್ಕೆ ಮಾತ್ರ ಸೀಮಿತ ಆಗಬಾರ್ದು. ಈ ಒಂದು ಕಾರ್ಯಕ್ರಮದಲ್ಲಿ ಏಕೆಂದರೆ ನೋಡಿ, ನಾವು ಹೇಳಿದಂಗೆ 1000 ಬಸ್ ಅಂದರೆ ಇಂಟು ಇಬ್ಬರು, ಒಬ್ಬರು ಕಂಡಕ್ಟರ್ ಒಬ್ಬರು ಡ್ರೈವರು, ಹತ್ತತ್ರ 2000 ಜನ ಆಗ್ತಾರೆ. ಬಟ್ ಇಲ್ಲಿ ನಾವು ಆಡ್ಲಿ ಸೇರಿರೋದು ಒಂದು 50ರಿಂದ 100. ಆದ ಕಾರಣ ಆ ಒಂದು ಇದು ಒಂದು ಕಾರ್ಯಕ್ರಮದ ಉದ್ದೇಶವನ್ನು ನಾವು ಯಶಸ್ವಿ ಮಾಡಬೇಕಾದ್ರೆ ತಮ್ಮ ಏನಿರ್ತಾರೆ ವೀಕ್ಲಿ ಆಫ್ ಇರ್ತಾರೆ ಅಂದವ್ರಿಗೆ ಪ್ರತಿ ಒಂದು ವೀಕ್ ತಾವೇ ಸ್ಕೆಡ್ಯೂಲ್ ಮಾಡಿಕೊಂಡು ನಮ್ಮಲ್ಲಿ ಏನು ಮುಡಿಪೋಲಿ ಏನು ಆಲ್ರೆಡಿ ಈಗ ನಮ್ಮ ಮತ್ತು KSRTC ಮೂಲಕ ಏನು ನಡೀತಾ ಇದೆ ಹೆವಿ ಡ್ರೈವಿಂಗ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ನಮ್ಮದೇ ಆದ ಟ್ರ್ಯಾಕ್ ಇದೆ, ಅಲ್ಲಿ ಸೆನ್ಸರ್ ಸಿಸ್ಟಮ್ ಇದೆ, ಮತ್ತು ನಾವು ನಿಮಗೆ ಏನು ಯಾವ ರೀತಿಯಾಗಿ ಚಾಲನೆ ಮಾಡಬೇಕು, ಮತ್ತು ತಮಗೆ ಏನು ಒಂದು ಕೌನ್ಸಿಲಿಂಗ್ ಕೂಡ ಇರುತ್ತೆ. ಅಲ್ಲಿ ನಮ್ಮ ಒಬ್ಬ ನುರಿತ ತಜ್ಞರಿದ್ದಾರೆ, ಅವ್ರು ಕೌನ್ಸಿಲಿಂಗ್ ಕೂಡ ಮಾಡ್ತಾರೆ. ತಾವು ಏನು ಅಲ್ಲಿ ಒಂದು ದಿವಸ ಈಗ ನಾವು ಮಾತ್ರ ಹೆವಿ ಲೈಸೆನ್ಸ್ ರಿನ್ಯೂವಲಿಗೆ ಮಾತ್ರ ಅದನ್ನು ಮ್ಯಾಂಡೇಟ್ ಮಾಡಿದ್ದೀವಿ. ಬಟ್ ಈ ಒಂದು ವೇದಿಕೆ ಮೂಲಕ ತಮ್ಮ ಅಧ್ಯಕ್ಷರು ಮತ್ತು ಪದಾಧಿಕಾರಿ ಎಲ್ಲ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಸೊ ತಾವೊಂದು ಆ ಸ್ಕೆಡ್ಯೂಲ್ ಮಾಡಿಕೊಟ್ರೆ ಇದನ್ನು ಪ್ರತಿ ಮಂತು ನಾವು ಕಂಟಿನ್ಯೂ ಮಾಡ್ಬೋದಂತ ತಮ್ಮಲ್ಲಿ ಕೇಳ್ಕೊತೇನೆ. ಸೊ ಅದೇ ರೀತಿಯಾಗಿ ಇಲ್ಲಿ ಕೊಟ್ಟಿರುವಂತಹ ಈ ಎಲ್ಲ ಅಂಶಗಳನ್ನು ತಾವು ಓದಿ, ಇದರಲ್ಲಿ ಮುಖ್ಯವಾಗಿ ನಮಗೆ ಬರ್ತಾ ಇರೋ ಕಂಪ್ಲೇಂಟ್ಸು ಒಂದು ಅದೇ ಟಿಕೆಟು ತಾವು ಅದನ್ನು ಈಗ ಆಲ್ರೆಡಿ ಮಾತಾಡಿದ್ದಾರೆ. ಸೊ ಸಾಧ್ಯವಾದಷ್ಟು ಟಿಕೆಟ್ನ ಇದು ಮಾಡಿ, ತಪ್ಪಿದಲ್ಲಿ ನಮ್ಮ ಮತ್ತು ಪೊಲೀಸ್ ಸಹಯೋಗದಿಂದ ಇನ್ಮೇಲೆ ನಾವು ಎನ್ಫೋರ್ಸ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ. ಸೊ ಅದೇ ರೀತಿಯಾಗಿ ತಮ್ಮ ದಾಖಲೆಗಳು DL ಮತ್ತು ಇನ್ಶೂರೆನ್ಸು, ವಾಹನ ಹೊಗೆ ಪ್ರಮಾಣ ಪತ್ರ ಮತ್ತು ಫಿಟ್ನೆಸ್ ಸರ್ಟಿಫಿಕೇಟು ಎಲ್ಲವನ್ನೂ ಕೂಡ ಒಂದು ದಾಖಲೆಗಳನ್ನು ತಾವು ವಾಹನದ ತಮ್ಮ ಏನು ಡ್ರೈವರ್ ಸೀಟ್ ಇರುತ್ತೆ ಆ ಹಿಂಭಾಗದಲ್ಲಿ ಕಡ್ಡಾಯವಾಗಿ ಪ್ರದರ್ಶಿಸಬೇಕು. ಸೊ ಆಮೇಲೆ ಬೋರ್ಡಿಂಗ್, ನೀವು ನಿಗದಿತ ಸ್ಥಳಗಳಲ್ಲಿ ಪ್ರಯಾಣಿಕರನ್ನ ಇಳಿಸುವುದು ಮತ್ತು ಹತ್ತಿಸುವುದು. ಎಷ್ಟೋ ಸಾರಿ ನಾವು ನೋಡ್ದಂಗೆ ಒಂದು ಬಸ್ ಮುಂದಿರುತ್ತೆ, ಹಿಂದಿನ ಬಸ್ ಅವರು ರೋಡ್ ಮಿಡ್ಲಲ್ಲಿ ನಿಲ್ಲಿಸ್ತಾರೆ. ಈ ಕಡೆಯಿಂದ ನಾವು ಲೆಫ್ಟ್ ಸೈಡಿಂದ ಯಾವ್ದಾದ್ರು ವಾಹನ ಬಂದು ಅವರಿಗೆ ತಾಗೋದಾಗಲಿ ಅಥವಾ ನಾವು ಬರಬೇಕಾದ್ರೆ ಲೆಫ್ಟ್ ಸೈಡ್ ಬಂದು ಅವು ಪ್ರಯಾಣಿಕರಿಗೆ ತಾಗೋದಾದರೆ ಅದು ಕಂಡಕ್ಟರ್ ಮೇಲೆ ಜವಾಬ್ದಾರಿ ಆಗ್ತಾರೆ. ಸೊ ದಯವಿಟ್ಟು ತಾವು ವಾಹನಗಳನ್ನು ಏನಿದೆ ಲೆಫ್ಟಲ್ಲಿ ನಿಲ್ಲಿಸಿ, ಬಸ್ ಬೇಯಲ್ಲಿ ನಿಲ್ಲಿಸಿ ಪ್ರಯಾಣಿಕರನ್ನ ಇಳಿಸಿ. ಯಾಕಂದ್ರೆ ನಮ್ಮ ಆಫೀಸ್ ಮುಂದ್ಗಡೆ ನೋಡ್ತೀವಿ ನಾವು ಪ್ರತಿ ದಿವಸ, ನಮ್ಮ ಆಫೀಸ್ ಮುಂದ್ಗಡೆ ಒಂದು ಬಸ್ ನಿಂತಿರುತ್ತೆ, ಅದ್ರ ಬಸ್ ಪಕ್ಕದಲ್ಲಿ ನೀವು ನಿಲ್ಲಿಸ್ತೀರಾ, ಆ ಕಡೆ ಅವನು ಇಳಿದು ಮಿಡ್ಲಿಂದ ಈ ಕಡೆ ಬರೋದೇ ಕಷ್ಟ. ಸೊ ದಯವಿಟ್ಟು ಯಾವುದು ನಮ್ಮದು ಲೆಫ್ಟ್ ಸೈಡ್ ಇದಿರುತ್ತೆ ಬಸ್ ಬೇ, ದಯವಿಟ್ಟು ಬಸ್ ಸ್ಟ್ಯಾಂಡಲ್ಲಿ ಅಂಥದ್ರಲ್ಲಿ ನಿಲ್ಲಿಸಿ ಪ್ರಯಾಣಿಕರಿಗೆ ಅನುಕೂಲ ಮಾಡಿಕೊಡಿ. ಸೊ ಪ್ರಯಾಣಿಕರೊಂದಿಗೆ ಸೌಜನ್ಯದಿಂದ ವರ್ತಿಸಿ. ಇದು ನಮಗೆ ಪ್ರತಿ ವೀಕು ಬರ್ತಾ ಇರೋಂಥ ಮೇಲ್ಗಳಲ್ಲಿ ನಾವು ನೋಡ್ತಾ ಇರ್ತೀವಿ, ಇದು ಸರ್ವೇ ಸಾಮಾನ್ಯ. ಏಕೆಂದರೆ ಅದೇ 3 ಲಕ್ಷ ಜನ ಜೊತೆಗೆ 3000 ಜನ ವ್ಯವಹರಿಸೋದು ಇದು ಪ್ರತಿನಿತ್ಯದ ಒಂದು ಸವಾಲಿನ ಕೆಲಸ. ಬಟ್ ಎಷ್ಟೇ ಇದಿದ್ರೂ ನಮ್ಮ ತಾಳ್ಮೆಯನ್ನು ಕಳೆದುಕೊಳ್ಳದೆ ದಯವಿಟ್ಟು ಎಲ್ಲರೂ ಪ್ರಯಾಣಿಕರೊಂದಿಗೆ ತಾಳ್ಮೆಯಿಂದ ವರ್ತಿಸಿ. ಅವರೇನು ಶಾರ್ಟ್ ಡಿಸ್ಟೆನ್ಸಲ್ಲಿ ಇರ್ತಾರೆ, ಇಲ್ಲಿಂದ ಜಾಸ್ತಿ ನಿಮ್ಮದು ಲೆಂತು ಇರೋದಿಲ್ಲ, ಬಟ್ ಆ ಒಂದು ಇದರಲ್ಲೇ ತಾವೆಲ್ಲ ಕಿರಿಕ್ ಮಾಡಿಕೊಂಡು ಅದನ್ನು ನಮಗೆ ಕಂಪ್ಲೇಂಟು, ನಾವು ನಿಮಗೆ ಫಾಲೋ ಅಪ್ ಮಾಡಿ ನಿಮಗೆ ನೋಟಿಸ್ ಕೊಟ್ಟು ನಿಮ್ಮ DLಗೆ ಸಸ್ಪೆನ್ಷನ್ನು, ಅದನ್ನೇ ಈ ಪ್ರೊಸೆಸ್ಸು ತುಂಬ ಜಾಸ್ತಿ ಆಗ್ತಾ ಇದೆ. ಆದ್ದರಿಂದ ದಯವಿಟ್ಟು ತಾವೆಲ್ಲ ತಾಳ್ಮೆಯಿಂದ ವರ್ತಿಸಿ ಪ್ರಯಾಣಿಕರ ಏನು, ಏಕೆಂದರೆ ನೀವಿರೋದೇ ಈ ಒಂದು ಪ್ರಯಾಣಿಕರ ಅನುಕೂಲಕ್ಕಾಗಿ. ನಾವು ನಿಮಗೆ ಏನು ಪರ್ಮಿಟ್ ಕೊಟ್ಟಿರೋದೇ ಒಂದು ಏನು ಪ್ರಯಾಣಿಕರ ನಮಗೇನು ಡಿಮ್ಯಾಂಡ್ ಇದೆ, ಬೇಸ್ಡ್ ಆನ್ ಡಿಮ್ಯಾಂಡ್ ಯು ಹ್ಯಾವ್ ಟು ಸರ್ವ್ ದ ಪೀಪಲ್ ಅಷ್ಟೇ. ಅದು ಆ ಉದ್ದೇಶಕ್ಕೆ ಕೊಟ್ಟಿದ್ದೀವಿ ತಾನೇ ನಿಮಗೆ ಪರ್ಮಿಟು. ಮತ್ತು ನಿಮಗೆ ಏನು ಈ ಒಂದು ಕೆಲಸ ಇರೋದೇ ಅದು ನಮ್ಮ ಒಂದು ಕೆಲಸವನ್ನು ನಾವು ಸೂಕ್ತ ರೀತಿಯಲ್ಲಿ ನಿರ್ವಹಿಸಿ ಈ ಒಂದು ಏನು ದಕ್ಷಿಣ ಕನ್ನಡದಲ್ಲಿ ಸಾರಿಗೆ ವ್ಯವಸ್ಥೆಯನ್ನು ಇನ್ನಷ್ಟು ಬಲಪಡಿಸಿ ಮುಂದಿನ ದಿನಗಳಲ್ಲಿ, ಏಕೆಂದರೆ ಈಗ ಮಳೆಗಾಲ ಸ್ಟಾರ್ಟ್ ಆಗುತ್ತೆ, ದಯವಿಟ್ಟು ಯಾರು ರನ್ನಿಂಗ್ ಬೋರ್ಡಲ್ಲಿ ಪ್ರಯಾಣಿಕರನ್ನಾಗಲಿ ಅಥವಾ ತಾವಾಗಿ ಯಾರು ಕೂಡ ರನ್ನಿಂಗ್ ಫುಟ್ಬೋರ್ಡ್ ಮೇಲೆ ನಿಲ್ಕೂಡೋದು ಅಂಥದ್ದು ಏನಾದರೂ ಕಂಡು ಬಂದಲ್ಲಿ ಅಂಥವ್ರ ಮೇಲೆ ಪ್ರಕರಣ ದಾಖಲಿಸಲಾಗುವುದು ದಯವಿಟ್ಟು. ಏಕೆಂದರೆ ಸ್ಲಿಪ್ಪರಿ ಇರುತ್ತೆ. ಯಾರಾದರೂ ಈಗ ತಮಗೆಲ್ಲ ಗೊತ್ತಿರೋ ಹಾಗೆ ಸುಮಾರು ಬಸ್ಸಿಂದ ಬಿದ್ದು ಅವಘಡಗಳು ಆಗಿದ್ದಾವೆ. ದಯವಿಟ್ಟು ಯಾವುದೇ ರೀತಿಯಾಗಿ ಫುಟ್ಬೋರ್ಡ್ ಮೇಲಲ್ಲಿ ತಾವಾಗಿ ಕಂಡಕ್ಟರ್ ಆಗಲಿ ಅಥವಾ ಯಾವುದೇ ಪ್ರಯಾಣಿಕರಲ್ಲಾಗಿ ಯಾರೂ ಕೂಡ ನಿಲ್ಲತಕ್ಕದ್ದು. ಅಂಥದ್ದು ಏನಾದರೂ ಕಂಡು ಬಂದಲ್ಲಿ ಅಂಥವ್ರ ಮೇಲೆ ಪ್ರಕರಣವನ್ನು ದಾಖಲಿಸಲಾಗೋದು. ಸೊ ಇಷ್ಟೆಲ್ಲ ಹೇಳ್ತಾ ಇಲ್ಲಿವರೆಗೂ ತಾಳ್ಮೆಯಿಂದ ಎಲ್ಲರೂ ಏನು ನಮ್ಮ ಯಂಗ್ಸ್ಟರ್ಸ್ ಇದ್ದೀರಾ ಎಲ್ಲರೂ ಕೇಳಿದ್ದಕ್ಕೆ ಧನ್ಯವಾದ ಹೇಳ್ತಾ ನನ್ನ ಒಂದೆರಡು ಮಾತುಗಳನ್ನ ಮುಗಿಸ್ತೇನೆ. ಧನ್ಯವಾದಗಳು.